ಶಿವರಾಜ್ ಕುಮಾರ್ ನಟನೆಯ ಭೈರತಿ ರಣಕಲ್ ಸಿನಿಮಾದಲ್ಲಿ 70ರಷ್ಟು ಚಿತ್ರೀಕರಣ ಮುಗಿದಿತ್ತು. ಇದೇ ಆಗಸ್ಟ್ 15ಕ್ಕೆ ಸಿನಿಮಾ ರಿಲೀಸ್ ಆಗಲಿದೆ. ಇದರ ನಡುವೆ ಮಫ್ತಿ ಪ್ರೀಕ್ವೆಲ್ ಭೈರತಿ ರಣಕಲ್ ಸಿನಿಮಾದಲ್ಲಿ ರೋರಿಂಗ್ ಸ್ಟಾರ್ ಶ್ರೀಮುರಳಿ ಇರ್ತಾರೆ ಎಂಬ ಪ್ರಶ್ನೆಗೆ ನಟ ಶ್ರೀಮುರಳಿ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಈ ಚಿತ್ರದಲ್ಲಿ ನಾನು ನಟಿಸುತ್ತಿಲ್ಲ ಎಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಭೈರತಿ ರಣಕಲ್ ಚಿತ್ರದಲ್ಲಿ ನಾನು ನಟನೆ ಮಾಡ್ತಿಲ್ಲ, ಅದು ಶಿವಣ್ಣ ಮಾಮನ ಮೂವಿ ಮಾತ್ರ, ಅದರಲ್ಲಿ ನಾನಿಲ್ಲ. ಮಫ್ತಿ ಚಿತ್ರದ ಪ್ರೀಕ್ವೆಲ್ ಕತೆ ಅದಾಗಿದೆ, ಅದರಲ್ಲಿ ನಾನಿಲ್ಲ ಎಂದು ಶ್ರೀಮುರಳಿ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಇನ್ನು ಭೈರತಿ ರಣಕಲ್ ಸೀಕ್ವೆಲ್ ಬಗ್ಗೆ ಕೇಳಿದ್ದಕ್ಕೆ ನೋ ಕಮೆಂಟ್ಸ್ ಎಂದಿದ್ದು ಚಿತ್ರತಂಡಕ್ಕೆ ಆಲ್ ದಿ ಬೆಸ್ಟ್ ಎಂದು ವಿಶ್ ಮಾಡಿದ್ದಾರೆ. ಐಪಿಎಲ್ ಶುರುವಾಗಲು ಕೆಲವೇ ದಿನಗಳು ಇರುವಾಗ ಆರ್ಸಿಬಿ ಕೋಣಗಳ ಜೊತೆ ಕಾಂತಾರ ಶಿವ ಕಾಣಿಸಿಕೊಂಡಿದ್ದಾರೆ. ರಿಷಬ್ ಶೆಟ್ಟಿ ಆರ್ಸಿಬಿ ಕೋಣಗಳ ಜೊತೆ ಕಾಣಿಸಿಕೊಂಡಿರುವ ವಿಡಿಯೋವನ್ನ ಆರ್ಸಿಬಿ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದೆ. ರಿಷಬ್ ಶೆಟ್ಟಿ ಕಾಂತಾರ ಶಿವನ ಗೆಟಪ್ನಲ್ಲಿ ಸ್ಟೈಲ್ ಆಗಿ ಎಂಟ್ರಿ ಕೊಟ್ಟಿರುವ ದೃಶ್ಯ ವಿಡಿಯೋನಲ್ಲಿ ಕಾಣ್ತಾ ಇದೆ. ಇನ್ನು ವಿಡಿಯೋ ಮುಂದುವರೆದಂತೆ 3 ಕೋಣಗಳು ಕಾಣುತ್ತವೆ. ಮೊದಲ ಕೋಣದ ಮೇಲೆ ರಾಯಲ್ ಎಂದು ಬರೆಯಲಾಗಿದ್ದು, 2ನೇ ಕೋಣದ ಮೇಲೆ ಚಾಲೆಂಜರ್ಸ್ ಎಂದು ಬರೆಯಲಾಗಿದೆ. ಇನ್ನು 3ನೇ ಕೋಣದ ಮೇಲೆ ಬ್ಯಾಂಗ್ಳೂರ್ ಎಂದು ಬರೆಯಲಾಗಿದ್ದು, 3ನೇ ಕೋಣದ ಬಳಿಕ ಬರುವ ರಿಷಬ್ ಶೆಟ್ಟಿ, ಭಟ್ರೆ ಇದು ಚೆನ್ನಾಗಿಲ್ಲ, ತೆಗೆದುಕೊಂಡು ಹೋಗಿ ಎನ್ನುತ್ತಾರೆ. ಕೂಡಲೇ ಬ್ಯಾಂಗ್ಳೂರ್ ಎಂದು ಬರೆದಿರುವ ಕೋಣವನ್ನ ಅಲ್ಲಿಂದ ಕರೆದುಕೊಂಡು ಹೋಗಲಾಗುತ್ತೆ. ಆಗ ರಿಷಬ್ ಶೆಟ್ಟಿ ನೋಡುಗರ ಕಡೆ ತಿರುಗಿ ಅರ್ಥವಾಯ್ತಾ ಎಂದು ಕೇಳುತ್ತಾರೆ. ಈ ವಿಡಿಯೋ ನೋಡಿ ಹಲವರು ತಲೆಕೆಡಿಸಿಕೊಂಡಿದ್ದು, ಬೆಂಗಳೂರು ಎಂದು ಇಂಗ್ಲಿಷ್ನಲ್ಲಿ ಬರೆದಿದ್ದ ಕೋಣವನ್ನೇಕೆ ರಿಷಬ್ ಬೇಡ ಎಂದರು, ಇದರ ಅರ್ಥವೇನು ಎಂದು ಯೋಚಿಸುತ್ತಿದ್ದಾರೆ. ಈ ವಿಡಿಯೋ ನೋಡಿ ಹಲವರು ತಲೆಕೆಡಿಸಿಕೊಂಡಿದ್ದು, ಬೆಂಗಳೂರು ಎಂದು ಇಂಗ್ಲಿಷ್ನಲ್ಲಿ ಬರೆದಿದ್ದ ಕೋಣವನ್ನೇಕೆ ರಿಷಬ್ ಬೇಡ ಎಂದರು, ಇದರ ಅರ್ಥವೇನು ಎಂದು ಯೋಚಿಸುತ್ತಿದ್ದಾರೆ. ನಟ ಯಶ್ ಅವರ ರಾಮಾಚಾರಿ ಸಿನಿಮಾದ ಯಾರಲ್ಲಿ ಸೌಂಡು ಮಾಡೋದು ಸುಮ್ನೇರಿ ಅಣ್ಣ ಬೈಬೋದು ಹಾಡನ್ನ ಮೊದಲು ಪುನೀತ್ ರಾಜ್ಕುಮಾರ್ ಅವರ ಅಣ್ಣ ಪಾಂಡ್ ಸಿನಿಮಾಗೆ ಬರೆಯಲಾಗಿತ್ತು. ಆದರೆ ಈ ಸಿನಿಮಾಕ್ಕೆ ಅದನ್ನ ಬಳಸಲಾಗದೆ ರಾಮಾಚಾರಿ ಚಿತ್ರಕ್ಕೆ ಬಳಸಲಾಗಿದೆ ಎಂದು ನಿರ್ದೇಶಕ ಯೋಗರಾಜ್ ಭಟ್ ಹೇಳಿಕೊಂಡಿದ್ದಾರೆ. ಕರ್ನಾಟಕ ದಮನಕ ಸಿನಿಮಾದ ಸಂದರ್ಶನ ಒಂದರಲ್ಲಿ ಮಾತನಾಡಿರುವ ನಿರ್ದೇಶಕ ಯೋಗರಾಜ್ ಭಟ್ ಅವರು ರಾಮಾಚಾರಿ ಸಿನಿಮಾಕ್ಕೆ ಬರೆದ ಹಾಡಿನ ಸಾಹಿತ್ಯವನ್ನ ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾಗಾಗಿ ಬರೆಯಲಾಗಿತ್ತು ಎಂದು ಹೇಳಿಕೊಂಡಿದ್ದಾರೆ. ಈ ಹಾಡನ್ನ ಅಪ್ಪು ಸರ್ ಅವರಿಗಾಗಿ ಮಾಡಲಾಗಿತ್ತು. ಯಾರಲ್ಲಿ ಸೌಂಡು ಮಾಡೋದು ಸುಮ್ನಿರಿ ಅಣ್ಣ ಬೈಬೋದು ಅಣ್ಣ ಪಾಂಡ್ ಎಂದು ಬರೆಯಲಾಗಿತ್ತು. ಈ ಹಾಡನ್ನ ಯಶ್ ಡ್ರಾಮಾ ಸಿನಿಮಾ ಟೈಮ್ನಲ್ಲಿ ಹಾಗೂ ನಂತರದ ದಿನಗಳಲ್ಲಿ ಹರಿಕೃಷ್ಣ ಅವರ ಸೆಲ್ಫೋನ್ನಲ್ಲಿ ಕೇಳಿದ್ದವು. ಆಮೇಲೆ ಅದು ಈ ಕಡೆ ರಾಮಾಚಾರಿ ಸಿನಿಮಾಗೆ ಹೋಯಿತು ಎಂದು ಹೇಳಿದ್ದಾರೆ. ಬನಾರಸ್ ಮೂಲಕ ಸ್ಯಾಂಡಲ್ವುಡ್ನಲ್ಲಿ ತಮ್ಮ ಜರ್ನಿ ಆರಂಭಿಸಿದ ಜೈದ್ ಖಾನ್ ಇದೀಗ 2ನೇ ಚಿತ್ರದ ಭಾಗವಾಗಲು ಮುಂದಾಗಿದ್ದಾರೆ. ಹಲವಾರು ನಿರ್ದೇಶಕರೊಂದಿಗೆ ಅವರು ಕೆಲಸ ಮಾಡುತ್ತಾರೆ ಎನ್ನುವ ವದಂತಿಗಳು ಕೇಳಿ ಬರುತ್ತಿರುವಾಗಲೇ ಜೈದ್ ಈಗ ಉಪಾಧ್ಯಕ್ಷ ಎಂಬ ಹಿಟ್ ಚಿತ್ರ ನೀಡಿದ ನಿರ್ದೇಶಕ ಅನಿಲ್ ಕುಮಾರ್ ಅವರೊಂದಿಗೆ ಕೆಲಸವನ್ನ ಮಾಡ್ತಿದ್ದಾರೆ. ಜೈದ್ ಪ್ರಕಾರ ಈ ಹೊಸ ಸಿನಿಮಾ ಪ್ರೀತಿಯ ಸುತ್ತ ಸುತ್ತುತ್ತದೆ. ಅನಿಲ್ ಕುಮಾರ್ ಅವರು ರೊಮ್ಯಾಂಟಿಕ್ ಎಂಟರ್ಟೈನರ್ ಅನ್ನ ಮಾಡ್ತಿದ್ದು, ಆದರೆ ಇದು ಬನಾರಸ್ನಷ್ಟು ಪ್ರಯೋಗಾತ್ಮಕವಾಗಿರುವುದಿಲ್ಲ. ಇದು ಇಂದಿನ ಯುವಕರಿಗಾಗಿ ರಚಿಸಲಾದ ಸಮಕಾಲೀನ ಕಥೆಯಾಗಿದೆ. ಚಿತ್ರವು ಆರಂಭಿಕ ಹಂತದಲ್ಲಿದ್ದು, ಎಲ್ಲವೂ ಅಂದುಕೊಂಡಂತೆ ನಡೆದರೆ ಜೂನ್ನಲ್ಲಿ ಚಿತ್ರೀಕರಣ ಆರಂಭಿಸಲು ಯೋಜಿಸಿದ್ದೇವೆ ಎಂದಿದ್ದಾರೆ. ಬಿಗ್ ಬಾಸ್ ಸ್ಪರ್ಧಿ ನೀತು ಟ್ಯಾಟೂ ಸ್ಟುಡಿಯೋಗೆ ನಟಿ ಪವಿತ್ರಾ ಗೌಡ ಭೇಟಿ ನೀಡಿದ್ದಾರೆ. ಪವಿತ್ರಾ ಗೌಡ ವಿಶೇಷ ಟ್ಯಾಟೂವೊಂದನ್ನು ಹಾಕಿಸಿಕೊಂಡಿದ್ದು 777 ಎಂದು ಟ್ಯಾಟೂವನ್ನ ಬರೆಸಿಕೊಂಡಿದ್ದಾರೆ. ಸಣ್ಣ ಹಾರ್ಟ್ ಕೂಡ ಇದರೊಂದಿಗೆ ಬರೆಸಿಕೊಳ್ಳಲಾಗಿದೆ. ಇದಕ್ಕೆ ಫ್ಯಾನ್ಸ್ ನಾನಾ ಅರ್ಥ ಕಲ್ಪಿಸುತ್ತಿದ್ದು, ಕಾಮೆಂಟ್ ಬಾಕ್ಸ್ನಲ್ಲಿ ಟ್ಯಾಟೂ ಅರ್ಥ ಏನು ಇರಬಹುದು ಎಂದು ವಿವರಿಸುತ್ತಾರೆ. ದರ್ಶನ್ ಅವರ ಹುಟ್ಟಿದ ವರ್ಷ 1977. ಪವಿತ್ರಾ ಮಗಳು ಹುಟ್ಟಿದ್ದು ನವೆಂಬರ್ 7. ಹೀಗಾಗಿ 777 ಎಂದು ಅವರು ಟ್ಯಾಟೂ ಹಾಕಿಸಿಕೊಂಡಿರಬಹುದು ಎಂದು ಫ್ಯಾನ್ಸ್ ಊಹಿಸುತ್ತಾರೆ. ಇನ್ನು ಕೆಲವರು ಇದು ದರ್ಶನ್ ಕಾರ್ ನಂಬರ್ ಎಂದು ಹೇಳ್ತಿದ್ದಾರೆ. ಈ ವಿಡಿಯೋಗೆ ನಾನಾ ರೀತಿಯ ಕಾಮೆಂಟ್ಗಳು ಇದೀಗ ಬರ್ತಾ ಇದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.